ಸರ್ ನಾನು ದರ್ಶನ್ ಅವರ ಪೊರ್ಕಿ ಸಿನಿಮಾ ನಾನೇ ಮಾಡಿದ್ದು. 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಊರಲ್ಲೆಲ್ಲ ನನ್ನ ಪೊರ್ಕಿ ಅಂದರು ಮನ್ನಿಸೆ ಪ್ರೀತಿಸೆ. ಈಗೇನು ಅನಿಸ್ತಾ ಇದೆ ಸರ್ ನೋವು ಸರ್ ಅಲ್ವಾ? ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ. ನಾವೇನೋ ಜಾಸ್ತಿ ಮಾತಾಡೋಕೆ ಹೋದಾಗ ಎಲ್ಲ ಸಿನಿಮಾ ಪ್ರಚಾರಕ್ಕೆ ಅನ್ಕೊಂತಾರೆ. ಈಗಾಗಲೇ ನಾವು ಒಬ್ಬರು ಪುನೀತನ ಕಳ್ಕೊಂಡಿದ್ದೀವಿ. ಬೇಗ ಬರಲಿ ಅನ್ನೋದು ಒಂದೇ ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಕೆಲವರು ಏನಾದರೂ ಒಂದು ಕೆಳಗೆ ಬಿದ್ದಾಗಲೋ ಅಥವಾ ಏನಾದರೂ ವೀಕ್ ಅಂತ ಕಂಡು ಬಂದಾಗ ಕೈ ಬಿಟ್ಬಿಡ್ತಾರೆ. ಅವಾಗ ಯಾವೊಬ್ಬ ಸ್ನೇಹಿತ ಭುಜಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಲ್ತಾನಲ್ಲ ಸರ್, ಆತನೇ ಸ್ನೇಹಿತ ಅಂತ ಹೇಳೋದು. ಇವತ್ತು ನಾನು ಹೇಳಿದ್ನಲ್ಲ 50,000 ನಾನು ದುಡ್ಡಿರಲ್ಲ, ಎಲ್ಲ ಸ್ನೇಹಿತರುಗಳು ತೋರಿಸ್ಕೊಂಡಿದ್ದೀನಿ. ಸರ್ ನಾನು ದರ್ಶನ್ ಅವರ ಪೊರ್ಕಿ ಸಿನಿಮಾ ನಾನೇ ಮಾಡಿದ್ದು. ಅಂದರೆ ಪ್ರೊಡ್ಯೂಸರ್ ಬೇರೆ ಯಾರು, ಗಣೇಶಣ್ಣ ನನಗೊಂದು ಸಿನಿಮಾ ಮಾಡಿಕೊಡಿ, ಇವರು ಇರಬೇಕು, ಇದು CD ಕೊಟ್ಟರು, ಪೋಖರಿ ಸಿನಿಮಾದ. ಸೊ ಪೊರ್ಕಿ ಅಂತೇಳಿ ಇವ್ರ ಹತ್ರ ಇತ್ತು ಟೈಟ್ಲ್, ನಮ್ಮ ಕುಮಾರ್ ಹತ್ರ. ಅಲ್ಲಿ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಟೈಟ್ಲ್ ನಾನು ತೊಗೊಂಡೆ. ಹಾಗೆ ಪೊರ್ಕಿ ಸ್ಟಾರ್ಟ್ ಆದ್ದು. ಒಂದು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಬೇರೆ ಯಾರಿಗೂ ಆ ಥರ ಆಗಿಲ್ಲ. ದರ್ಶನ್ ಅಂದರೆ 2 ವರ್ಷ 3 ವರ್ಷ ಅಲ್ವಾ? ಇದೆಲ್ಲ ಇನ್ಸಿಡೆಂಟೆಲ್ಲ ಆಗ್ತದಲ್ಲ, ಮರ್ಡರ್, ಈ ಕೇಸು, ಅದು ಇದು, ಜೈಲು ಅಂತೇಳಿ. ಆ ಸಂದರ್ಭದಲ್ಲಿ ನನಗೆ ತುಂಬ ಜನ ಚಾನಲ್ನವರು ಕರೆದ್ರು ಮಾತಾಡಲಿಕ್ಕೆ. ಯಾಕಂದರೆ ಆ ಕಾಂಟ್ಯಾಕ್ಟ್ ಇದೆಯಲ್ಲ. ನಾನು ಫಸ್ಟ್ ಹೇಳಿದ್ದೇ ಇಷ್ಟು, ನಾನು ಇದ್ರ ಬಗ್ಗೆ, ಈ ಗಲಾಟೆ ಬಗ್ಗೆ ನಾನು ಮಾತಾಡಲಿಕ್ಕೆ ರೆಡಿ ಇಲ್ಲ. ಅದು ಅದರ ಪಾಡಿಗೆ ತೀರ್ಮಾನ ಆಗುತ್ತೆ, ಅದಕ್ಕೆ ಕೋರ್ಟ್ ಇದೆ, ಜಡ್ಜ್ ಇದ್ದಾರೆ, ಅದಾಗುತ್ತೆ. ಬಟ್ ನನ್ನ ಮತ್ತು ದರ್ಶನ್ ಅವರ ಸಂಬಂಧ ಹೇಗಿತ್ತು, ಒಡನಾಟ ಹೇಗಿತ್ತು, ಅದಷ್ಟು ಮಾತ್ರ ಮಾತಾಡಬಲ್ಲೆ ಅಂತ ಅದು ಮಾತಾಡ್ಕೊಂಡು ಹೊರಟಿದ್ದು. ಈಗ ನೀವು ಹೇಳಿ ಸರ್, ನಿಮ್ಮ ಒಡನಾಟ ಹೇಗಿತ್ತು? ಸರ್ ನಾನು ಹೇಳಿದ್ನಲ್ಲ, ಮಧ್ಯವರ್ತಿಗಳಿಂದ ಸ್ವಲ್ಪ ನಮ್ಮ ಅವರ ಬಗ್ಗೆ ಇದಿತ್ತು. ಸಾರಥಿ ಟೈಮ್ನಲ್ಲಿ, ಸಾರಥಿ ಟೈಮಲ್ಲಿ ಬಿಡಿ ಸರ್, ನೀವು ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾರೆ ಊಟಕ್ಕೆ ಜೊತೆಯಲ್ಲಿ. ನಾವು ನೋಡಿದ್ದು ರಾಜ್ಕುಮಾರನ್ನ. ಏನಿಲ್ಲ ಸರ್, ನೀವು ಫಿಲಿಮ್ ನಟ ಸರ್, ಬಾಂಧವ್ಯ ಅಂದರೆ ವರ್ಷಕ್ಕೊಂದ್ಸತಿ ಅವ್ರ ತಂದೆ ಕಾರ್ಯ ಮಾಡ್ತಾರೆ ಸರ್ ಮೈಸೂರಲ್ಲಿ. ಸರ್ ನಮ್ಮನ್ನು ಬರಲಿಲ್ಲ ಅಂದರೆ ನಿರ್ಮಾಪಕರು ಅಷ್ಟೇ, ಇದೇ ಲಾಸ್ಟ್, ಆ ಥರ ಆಟ ಕರೆಯೋದು, ಹಂಗೆ ಕರೆಯೋದು. ಹೋಗಿ ಸಾಯಂಕಾಲ 2 ಗಂಟೆ ಆಗುತ್ತೆ. ಆಮೇಲೆ ರೂಮಲ್ಲಿ ಸಂದೇಶ್ ಪ್ರಿನ್ಸಲ್ಲಿ ಯಾವುದು ಅಂಬರೀಷ್ ಅಣ್ಣ ಇರೋ ರೂಮ್ ಅಂತ, ಅದೇ ಕೊಡ್ಬೇಕು ಕೇಳ್ಕೊಳ್ಳೋ. ಈಗೇನು ಅನಿಸ್ತಾ ಇದೆ ಸರ್ ನೋವು ಸರ್ ಅಲ್ವಾ? ಹೇಳೋಕ್ಕಾಗ್ತಾಯಿಲ್ಲ ಬಿಡೋಕ್ಕಾಗ್ತಾಯಿಲ್ಲ. ನಾವೇನೋ ಜಾಸ್ತಿ ಮಾತಾಡೋಕೆ ಹೋದಾಗ ಎಲ್ಲ ಸಿನಿಮಾ ಪ್ರಚಾರಕ್ಕೆ ಅನ್ಕೊಂತಾರೆ. ಬಟ್ ನಾನು ಅದು ದೇವ್ರಿಗೆ ಗೊತ್ತಷ್ಟೆ. ಬಟ್ ಒಂದಂತೂ ಈಗಾಗಲೇ ನಾವು ಒಬ್ಬರು ಪುನೀತನ ಕಳ್ಕೊಂಡಿದ್ದೀವಿ. ಬೇಗ ಬರಲಿ ಅನ್ನೋದು ಒಂದೇ ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಬೆಳವಣಿಗೆ ಅಷ್ಟೇ ಸರ್ ಇದು ನಾಯಕರು. ಅದೇ ತೆಲುಗುನಲ್ಲಿ ನೋಡಿ, ಅಪ್ಪ ಇದ್ದಾರೆ, ಮಕ್ಕಳಿದ್ದಾರೆ, ಪೀಳಿಗೆನೇ ಬರ್ತಾ ಇದೆ. ಬಟ್ ಇಲ್ಲಿ ಯಾರಿದ್ದಾರೆ ಸರ್, ಯಾರಿದ್ದಾರೆ ಹೇಳಿ? ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಹೊಸ ನಟರ ಥರ ಅಂದರೆ, ಇವಾಗ ನೀವೇ ನೋಡಿದ್ದೀರ, ಒಂದು ಪ್ರಯತ್ನ ಮಾಡೋಕ್ಕೆ ಹೋದರೆ ಜನ ಕೈ ಹಿಡಿತಾರೋ ಹಿಡಿಯಲ್ವೋ, ಆದರೂ ನಗ್ತಿರಲ್ಲಪ್ಪ ನೀವು. ಅಲ್ವ ಸರ್? ಅಲ್ಲ, ನಿಮ್ಮ ಥರ ಸತ್ಯನೂ ಇದೆ, ಪ್ರಕಾಶನೂ ಇದೆ. ಆದ್ದರಿಂದ ಅಂಥದ್ದೇನು ಆಗಲ್ಲ. ಎಲ್ಲರೂ ಅದೇ ಹೇಳೋದು, ಟ್ರೂತ್ ಆ್ಯಂಡ್ ಬ್ರೈಟ್ ಪ್ರಕಾಶ್ ಅಲ್ವಾ? ಹೆಸರಲ್ಲೇ ಇದೆ. ಆದ್ದರಿಂದ ಏನು ಸಮಸ್ಯೆ ಆಗಲ್ಲ ಸರ್. ಬಟ್ ಈ ಹೊತ್ತಿನಲ್ಲಿ ಇನ್ನೊಂದು ಪ್ರಯತ್ನ ಪಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀರಾ ಸರ್? ಇನ್ನೊಂದು ಸಿನಿಮಾ ಏನಾದರೂ ಮಾಡಬೇಕು? ಖಂಡಿತವಾಗ್ಲೂ ನಾನಲ್ಲ, ನನ್ನ ಮಗ ನಿರ್ಮಾಪಕ ಇನ್ನ. ಸೊ ಆತನಿಗೋಸ್ಕರನೇ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದು. ಈ ಸಿನಿಮಾ ನಮಗಿನ್ನ ಈಗಿನ ಜನ್ರೇಷನ್ಗೆ ಆತನಿಗೆ ಅಗಾಧವಾದ ಒಂದು ಇದಿದೆ ಸರ್, ತಿಳುವಳಿಕೆ ಇದೆ ಸಿನಿಮಾ ಬಗ್ಗೆ. ಹೇಳ್ತಾರೆ ಮೊನ್ನೆ ನ್ಯೂಸ್ ಚಾನಲೆಲ್ಲ, ಬಿಡ್ರಿ ನೀವು ಅವ್ರ ಮುಂದೆ ಏನಿಲ್ಲ ಅಂತಾರೆ. ಆಯ್ತಪ್ಪ, ಸಂತೋಷ ನನಗೂ. ನಮ್ಮ ಕಡೆ ಮಗನ ಬಗ್ಗೆ ಹ್ಞೂ ಸರ್, ನೀವು ಇಂಟ್ರೂ ಮಾಡಿ ನೋಡಿ ಸರ್. ಓಕೆ, ಹಾಂ, ತಾವೇ ಹೇಳ್ತೀರ ಆಮೇಲೆ, ನಿಮ್ಮಪ್ಪ ನೀನೆ ಆ ಥರ. ಓಕೆ. ಬಟ್ ಅವ್ರ ಥರ ಏನಂದರೆ ಡ್ಯಾಶಿಂಗ್ ಇಲ್ಲ, ಸಾಫ್ಟ್ ಅದು ನಿಮ್ಮಲ್ಲಿ ಇದೆ. ಹಾಂ. ಓಕೆ.
ಎಷ್ಟು ಮಕ್ಕಳು ಸರ್ ನಿಮಗೆ? ಸರ್ ಇಬ್ಬರು, ಒಂದು ಗಂಡು ಒಂದೇನು. ಒಂದಲ್ಲ. ಆತಂಕದಲ್ಲಿ ಇದ್ದೀರಿ ಇನ್ನೂ ಕೂಡ? ಖಂಡಿತ ಇಲ್ಲ ಸರ್. ಇಲ್ಲ. ನಾನು ಯಾವುದೇ ಹೇಳಿದ್ನಲ್ಲ, ಮಿತ್ರ ಭಾರಿ ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಖಂಡಿತ ಅಲ್ವಾ? ಆಮೇಲೆ ಸರ್ ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಕೆಲವರು ಏನಾದರೂ ಒಂದು ಕೆಳಗೆ ಬಿದ್ದಾಗಲೋ ಅಥವಾ ಏನಾದರೂ ವೀಕ್ ಅಂತ ಕಂಡು ಬಂದಾಗ ಕೈ ಬಿಟ್ಬಿಡ್ತಾರೆ. ಅವಾಗ ಯಾವೊಬ್ಬ ಸ್ನೇಹಿತ ಭುಜಕ್ಕೆ ಭುಜ ಕೊಟ್ಟು ಎದೆ ಕೊಟ್ಟು ನಿಲ್ತಾನಲ್ಲ ಸರ್, ಅವ್ನು ನಿಜವಾಗ್ಲೂ ರಿಯಲಿ ಆತನೇ ಸ್ನೇಹಿತ ಅಂತ ಹೇಳೋದು. ನಾನು ನೋಡಿ ಸರ್, ನನ್ನಲ್ಲಿರೋ ಸ್ನೇಹಿತರುಗಳು ಅಷ್ಟೇ, ಪ್ರತಿಯೊಬ್ಬರು ನಾನು ಅಂಥದನ್ನೇ ನೂರಾರು ಜನ ಬೇಕಿಲ್ಲ ಸರ್. ಬೆಳವಣಿಗೆ ಎಷ್ಟಿದ್ರು ಸಾಕು, 10-15 ಜನ ಸ್ನೇಹಿತಿದ್ರೆ ಏನು ಬೇಕೋ ಆಟ ಆಡ್ಬೋದು ಸರ್. ಇವತ್ತು ನಾನು ಹೇಳಿದ್ನಲ್ಲ, 50,000 ನಾನು ದುಡ್ಡಿರಲಿಲ್ಲ, ಎಲ್ಲ ಸ್ನೇಹಿತರುಗಳು ತೋರಿಸ್ಕೊಂಡಿದ್ದೀನಿ. ಒಂದು ಪ್ರಾಪರ್ಟಿನೂ ಮಾರಿರ್ಬೋದಿಲ್ಲ ಅಂತ. ಬಟ್ ಜನ ಸಂಪಾದನೆ ಮಾಡಿದ್ದೀವಿ ಸರ್. ಇವತ್ತು ನೋಡಿ 30 ಜನ ಸ್ವಾಮೀಜಿಗಳು ಬಂದು ಇದು ನೋಡ್ತಾರೆ. ಅವರು ದೇವರು, ನಾನು ಹೇಳಿಲ್ವ, ಸುಮಾರು ದೇವಸ್ಥಾನಗಳಿಗೆ ನನ್ನ ಕಾಣಿಕೆಗಳು ಇರ್ತದೆ, ಮಠಗಳು ಬೇರೆ ಥರ ಇರ್ತದೆ. ಸೊ ಹಾಗಾಗಿ ನಾನು ನಾಳೆ ಏನಪ್ಪ ಅಂತ ನಾನು ಯೋಚನೆ ಮಾಡಿದ್ರೆ ಅಲ್ಲ, ಮಗನಿಗೆ ವಿದ್ಯೆ ಕೊಟ್ಟಿದ್ದೀನಿ, ಮಗನೇ ನಿನ್ನ ದಾರಿ ನಿನ್ನ ಕೆಲ್ಸಕ್ಕೆ ಹೋಗ್ಕೊಂಡು ನಿನ್ನ ಜೀವನ ಸಾಗಿಸ್ಬೋದು. ಬಟ್ ಹಂಗಂತ ಅಂದ್ಬಿಟ್ಟು ನೀನು ದುಡಿತಾನೆ ಇದ್ಬಿಟ್ಟು ಅಪ್ಪ ಮಾಡೋ ಆ ಥರನೂ ಅಲ್ಲ. ನನ್ನ ಮಗ ಆ ಥರದೂ ಅಲ್ಲ. ಸೊ ಅವನು ಶ್ರಮಜೀವಿನಿ. ಬಟ್ ಅವನಿಗೆ ಏನಂದರೆ ನಮ್ಮ ಥರ ಇದಿಲ್ಲ ಅಷ್ಟೇ, ಅವ್ರ ತಾಯಿ ಥರ ಸರ್, ಮೃದು ಸ್ವಭಾವ. ಓಕೆ. ಸೊ ಮಿತ್ರನ ಬಗ್ಗೆ ಇನ್ನೇನಾದರೂ ಹೇಳಲಿಕ್ಕಿದೆಯಾ? ನೀವು ಏನು ಜೊತೆನೇ ಇರ್ತೀರಪ್ಪ? ನನಗೆ ಫಸ್ಟ್ ಫೋನ್ ಮಾಡಿದವರೇ ಮಿತ್ರ. ನಿಮ್ಗೆ ಹೇಳ್ಬಿಡು ಅಂದ್ರೆ ಹೇಳ್ಬಿಡ್ತೀನಿ. ಹೇಳಿ. ಸಾರಥಿನಿಂದಲೂ ಬ್ಯಾಕಪ್ ಇದ್ದ ಆತ. ಹೌದಾ? ಓಹೋ. ಓಕೆ. ಅವತ್ತು ನಮ್ಮ ರಜೆ ಇವತ್ತು, ಯಾಕಂದ್ರೆ ನೆನ್ಕಮ್ಬೇಕು ಸರ್, ಸಹಾಯ ಮಾಡ್ದವ್ರನ್ನ ಯಾವತ್ತೂ ಮರಿಬಾರ್ದು. ಮಂಜಣ್ಣ ಅಂತ ಒಬ್ರು ಕಾರ್ಪೊರೇಟ್ ಇದ್ದಾರೆ. ಮಂಜಣ್ಣ ನನಗೆ ಮಿತ್ರನಿಂದಲೇ ದುಡ್ಡು ಕೊಡಿಸಿದ್ದು. ಓಕೆ. ಮಂಜಣ್ಣ ಕೊಟ್ಟಿದ್ರು, ಅವತ್ತೂ ಸಾರಥಿಗೆ ದುಡ್ಡು ಕೊಟ್ಟಿದ್ರು. ಸೊ ಆ ಒಂದು ಇವತ್ತು ನೋಡಿ, ನನ್ನ ಒಂದು ಸತಿ ನಾವು ಸ್ನೇಹ ಆದರೆ ಸ್ಟಿಲ್ ಎಂಡ್ ಮೈ ಲೈಫ್. ಸುಮ್ಮನೆ ಅವಕಾಶಕ್ಕೆ ಬಳಸ್ಕೊಳೋದು ಅದಿಲ್ಲ, ಲೈಫ್ ಇಲ್ಲ ಸರ್. ನಾನು ಯಾವತ್ತೇ ಆಗಲಿ ಒಬ್ಬರು ಸ್ನೇಹಿತ ಮಾಡಿದಾಗ ಕೆಲವರು ಏನೋ ಸ್ವಲ್ಪ ಡೌನ್ ಅಂತೆ, ಕೆಟ್ಬಿಟ್ಟವನಂತೆ, ಅವಾಗ ಏನು ಮಾಡ್ತಾರೆ ಗೊತ್ತಾ ಸರ್, ದೂರ ಆಗ್ಬಿಡ್ತಾರೆ. ಇನ್ನೆಲ್ಲ ಏನು ದುಡ್ಡು ಕೇಳ್ತಾನೋ, ಏನು ಮಾಡ್ತಾನೋ, ಯಾಕಪ್ಪ ಬೇಕು ಸವಾಸ ಅಂತ. ಅವಾಗ ಅವ್ರು ಹುಡ್ಕೊಂಡು ಹೋಗುತ್ತೆ ಅಂತಾರೆ ಸರ್. ಫ್ರೆಂಡ್ಶಿಪ್ಪು ನೋಡೋ ಸಖತ್ತಾಗವನಂತೆ ಅವ್ನು ನೋಡಿ. ನಮ್ದು ಆ ಥರ ಇಲ್ಲ ಸರ್, ನಿಜವಾಗ್ಲು. ಇವತ್ತು ನನ್ನ ಸ್ನೇಹಿತರು ಊರಲ್ಲಿ ಚಡ್ಡಿ ಚಿಕ್ಕ ದೇವೇಗೌಡ ಅಂತಾರೆ, ಮರಿ ದೇವೇಗೌಡ ಅಂತಾರೆ, ಅಂತಾರೆ ನನ್ನ ಸ್ನೇಹಿತರು. ಬೆಂಗಳೂರಿಗೆ ಬಂದ್ರು ಅವ್ರು ನಿಖರ ಬಂದ್ಬಿಡ್ತಾರೆ, ಒಂದ್ಸತಿ ಪಜ್ಜಿಕ್ಕ ಬಂದ್ಬಿಡ್ತಾರೆ. ನನಗೇನು ಇಲ್ಲ, ಯಾಕಂದರೆ ಸರ್ ನಾವೆಲ್ಲ ಜೊತೆ ಬೆಳೆದವರು. ಇವತ್ತೇನೋ ದೇವ್ರು ನಾನು ಕೊಟ್ಟವ್ರೆ ಎಲ್ಲ 5 ಬೆಳ್ಳು ಒಂದೇ ಸಮನಾಗಿರಲ್ವಲ್ಲ ಸರ್. ಹಾಗಂತ ಹೇಳ್ಬಿಟ್ಟು ನಾವು ಬೇರೆ ಥರ ಮಾಡಿದ್ರೆ ನೋಡಿದ್ರೆ ಸರಿ ಇರ್ತದೆ, ದೇವರು ಒಪ್ತಾನೆ ಸರ್. ಅವತ್ತು ಅಷ್ಟೇ ಸರ್, ನಾನು ಹೇಳಿದ್ವ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಯಾವ್ಯಾವ ಥರ ಬೋಧನೆ ಮಾಡಿದ್ರು, ಏನೇನು ಹೇಳಿದ್ರು. ಯಾಕೆ ನಮ್ಮ ಮಠಾಧೀಶರ ಹತ್ರ ಅಂದರೆ, ಬಡವನೇ ನೀನು ಮಡಗ್ದಂಗಿರಪ್ಪ ಅಂತ. ನನ್ನ ಮಗನಿಗೆ ಇಷ್ಟ. ನನ್ನ ಮಗ ನನಗಿನ್ನ ನನಗೆ ಬುದ್ಧಿ ಹೇಳ್ತಾರೆ. ಪಕ್ಕದ ಮನೆ ಕಾರ್ ತಗೊಂಡು ಅಂತ ನೀನು ತಗೊಂಡ್ಬಿಟ್ಟು ನಾಳೆ EMI ಕಟ್ಟಲಿಕ್ಕೆ ಕಿತ್ಕೊಂಡು ಅದಕ್ಕೆ ನಾವು ಮನ ಬೇಕಾ? ಸೈಕಲ್ ಹೋಗೋರು ಬೈಕಲ್ಲಿ ಹೋದ್ರೆ ಪರವಾಗಿಲ್ಲ, ಬೈಕಲ್ಲಿ ಹೋಗೋರು ಕಾರಲ್ಲಿ ಹೋದ್ರೆ ಪರವಾಗಿಲ್ಲ, ಕಾರಾಗಿ ಹೋಗೋರು ತಿರುಗಿ ಹೇಗೇನು ಬೈಕಿಗೆ ಬಂದಾಗ ಏನಂತಾರೆ, ಮೆರನಪ್ಪ ಅಂತಾರೆ. ಬೇಡ, ಇವತ್ತು ಚಿಕ್ಕ ಕಾರ್, ಮನೆಗೆ ದೊಡ್ಡ ದೊಡ್ಡ ಕಾರ್ ಇದ್ರು ನಾನು ಓಡಾಡೋದೆ ಕನ್ಸಂಪ್ಷನ್ ಕೊಡ್ತಾರಲ್ಲ ಸರ್. ಎಲೆಕ್ಟ್ರಿಕ್ ಗಾಡಿಗೆ ಓಡಾಡ್ತೀನಿ, ಎಲ್ಲ ಕೇಳ್ತಾರೆ, ಏನು ಸರ್ ನೀವು ಪ್ರೊಡ್ಯೂಸರೇ 40 ಕೋಟಿ ಹಾಕಿದ್ರೆ ಡಿಫೆಂಡರು, ಅದು ಸಮಯ ಬಂದಾಗ ಬರೋಣ, ಅವಶ್ಯಕತೆ ಏನಿದೆ, ಟೈಮಿಗೆ ತಲುಪಬೇಕು, ತಲುಪ್ತದೆ, ಈ ಗಾಡಿ ತಲುಪ್ತದೆ, ಆ ಥರ. ಸೊ ಲ್ಯಾಂಡ್ ರೋಡ್ ಆಗಿದ್ದೀರಿ ನೀವು. ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರಿ, ಸಾರಥಿ ಬಗ್ಗೆ, ದರ್ಶನ್ ಬಗ್ಗೆ, ವಿಜಯ್ ಬಗ್ಗೆ, ರಾಜ್ ಶೆಟ್ಟರ್ ಬಗ್ಗೆ, ನಮ್ಮ ಉಮಾಶ್ರೀ ಬಗ್ಗೆ, ಮಿತ್ರನ ಬಗ್ಗೆ, ಮಿತ್ರ ಬಗ್ಗೆ. ಮಿತ್ರ ಹೆಸರು ಸಾರ್ಥಕ ಅಲ್ವಾ? ಎಲ್ಲ ಮಾತಾಡಿದ್ರಿ, ನನಗೆ ಖುಷಿ ಆಯಿತು. ರಚಿತಾ ಬಗ್ಗೆನೂ ಮಾತಾಡ್ಬೇಕು ಸರ್. ಹಾಗೆ ನಾನು ಅಂದ್ಕೊಂಡಿದ್ದೆ, ಈ ಥರ ಪಾತ್ರಕ್ಕೆ ಸೂಟ್ ಆಗ್ತಾರ, ಗ್ಲಾಮರಸ್ ಹುಡುಗಿ. ಹೌದು ಹೌದು. ಪರ್ಫಾರ್ಮೆನ್ಸ್ ನೋಡಿ ಬಂದ ಮೇಲೆ ಸರ್, ನಾನು ಹೇಳಿಲ್ವ 3 ಜನದ ಪಾತ್ರ. ಮಿತ್ರ ಏನು ನಾವು ಬಾಹುಬಲಿಯಲ್ಲಿ ಕಟ್ಟಪ್ಪ, ಇವನು ಚೋಡಪ್ಪ, ಇಲ್ಲಿ ಮಿತ್ರ ಚೋಡಪ್ಪ.
ಬೈಕಂತಾನೆ ನಂಗಂದರೆ. ಓಕೆ. ಆಮೇಲೆ ಅವನಲ್ಲಿ ಒಂದು ಇದಿದೆ ಸರ್ ಗುಣ, ಏನಂದರೆ ಒಂದು ಸತಿ ವಿಶ್ವಾಸ ಮಾಡಿದ್ರೆ ಅವನಷ್ಟೇ. ಸರ್ ನೀವು ನಂಬಲ್ಲ ಸರ್, ನನಗೆ ಆತ ಮಲಯಾಳಿ ಅಂತ ಗೊತ್ತಿರಲಿಲ್ಲ. ನಮಗಿನ್ನ ಫ್ಲೂಯೆಂಟಾಗಿ ಕನ್ನಡ ಮಾತಾಡೋದು. ನೀವು ಯಾವ ಸಾಂಗ್ ಕೇಳ್ತೀರ, ಯಾವ ಡೈಲಾಗ್ ಕೇಳ್ತೀರ, ಆ ಮನುಷ್ಯನಿಗೆ ಏನು ಹೇಳಿಲ್ಲ, ಸಕಲ ಕಾಲವಲ್ಲ. ಇಲ್ಲ, ರಂಗಭೂಮಿ ಹಿಂದಿನಿಂದಲೇ ಬಂದವರು. ಹೌದೌದು, ತುಂಬ. ಆಮೇಲೆ ಅವರು ವರ್ಷಕ್ಕೊಂದ್ಸತಿ ಅವ್ರದ್ದು ಎರಡು ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ಗೆ ಯಾವೊಬ್ಬ ಸ್ನೇಹಿತ ಅವ್ರು ಹಾಟ್ಲಿ ಇದಿರ್ತಾರೋ ಪ್ರತಿಯೊಬ್ಬರು ಅವ್ರ ಮನೆಗೆ ಅವತ್ತು ಊಟಕ್ಕೆ ಹೋಗ್ಬೇಕು. ಓಕೆ. ನಾವು ನೋಡ್ಬೇಕು ಎಂತೆಂಥವ್ರು ಬರ್ತಾರೆ ಸರ್. ಅದು ಆತ ಇಟ್ಕೊಂಡ್ರೆ ಒಂದು ಗುಣ. ಎಸ್ ಸರ್, ನೀವು ಹೇಳಿದಿರಿ ಚಿಂತೆ ಮಾಡಿಲ್ಲ ಅದರ ಬಗ್ಗೆ, ಪಶ್ಚಾತ್ತಾಪ ಪಟ್ಟಿಲ್ಲ ಸಿನಿಮಾದ ಬಗ್ಗೆ ಅಂತೇಳಿ. ಆದರೂ ನಾನು ಮುಂಗಾರು ಮಾಡೋದು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಲ್ಲ, ಅದು ಯಾವ ರೀತಿ ಆಯಿತು, ಇತಿಹಾಸ ನಿರ್ಮಿಸಿತು ಅಂಥ ಒಂದು ಇತಿಹಾಸ ನಮ್ಮ ಲ್ಯಾಂಡ್ ಲಾರ್ಡ್ ನಿರ್ಮಿಸಲಿ ಅಂತ ಆಶೆ ಮಾಡ್ತಾ ನಮ್ಮ ಈ ಮಾತುಕತೆಯನ್ನು ಮುಗಿಸ್ಬೋದಲ್ಲ. ತಮ್ಮನ್ನು ಬಂದು ಭೇಟಿಯಾಗಿ ನಾನು ನೋಡಬೇಕು ಅಂತ ಅವಕಾಯಿತು ಸುಮಾರು 14 ವರ್ಷಗಳ ಹಿಂದೆ. ಯಾರು ಇಷ್ಟು ಜನ ಮಾತಾಡ್ತಾರೆ ಈ ಥರ ಬಗ್ಗೆ, ಕೋಪಿಷ್ಟ ಅಂತಾರೆ, ಹಂಗೆ ಹಿಂಗೆ ಅಂತಾರೆ. ಗೊತ್ತು ನನಗೆ, ಏನು ಗೊತ್ತಿದೆ, ಬಟ್ ಹಾಗೆ ಏನೂ ಇಲ್ಲ, ಗೊತ್ತಾಗಿರ್ಬೋದು ನಿಮಗೆ. ಖಂಡಿತ ಸರ್. ನನಗೂ ಅಷ್ಟೇ, ಸತ್ಯಪ್ರಕಾಶ್ ಅಂದರೆ ಏನು ಆ ಸಿನಿಮಾನ ಸಾರಥ್ಯ ಮಾಡಬೇಕಿದ್ರೆ, ಆ ಸಾರಥ್ಯ ವಹಿಸ್ಬೇಕಿದ್ರೆ ದೊಡ್ಡ ಇದು ಇರಬೇಕು, ಛಲದಂಕ ಮಲ್ಲ ಇರಬೇಕು. ಆ ಫೋರ್ಸ್ ಇಲ್ಲದ ಸಾಧ್ಯನೇ ಇಲ್ಲ. ಖಂಡಿತ. ಸೊ ಈಗ ನಾನು ಭೇಟಿ ಅದು ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ತುಂಬ ಖುಷಿ ಸರ್. ನಾನಿವತ್ತು ನಿಮ್ಮನ್ನು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಆತಂಕ ಇತ್ತು. ಕಾರಣ ಗೊತ್ತಿದೆ ನಿಮಗೆ, ಈ ಸಂದರ್ಭದಲ್ಲಿ ನಾವು ಒಂದು 1 hour ಟ್ರಾಫಿಕ್ ಬಂದು ಹೋಗೋದಕ್ಕೂ ಕಷ್ಟ ಆಗೋದು. ಅಂಥದ್ದು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಭೇಟಿ ಮಾಡಲೇಬೇಕು ಗುರುಗಳಿಗೆ. 2 ಸತಿ ಮಿಸ್ ಆಗಿದ್ದೀನಿ ಅಂತೇಳಿ ಬಂದೆ ಸರ್. ನಾನು ತಮ್ಮ ಮುಖೇನ ಸರ್ ಇಡೀ ನಮ್ಮ ಚಿತ್ರತಂಡದಲ್ಲಿ ಒಬ್ಬ ಸೆಟ್ ಬಾಯಿಂದ ಹಿಡಿದು ಏನು ಮಾಡಿದ್ದಾರೆ, ಕ್ಯಾಮ್ರಾಮ್ಯಾನು, ಆರ್ಟ್ ಡೈರೆಕ್ಟ್ರು, ಪ್ರತಿಯೊಬ್ಬರಿಗೂ ತಮ್ಮ ಮುಖೇನ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಅಭಿನಂದಿಸಿ, ನೀವು ನನ್ನ ಕರೆದು ತಮ್ಮ ಸ್ಟುಡಿಯೋದಲ್ಲಿ ಕುಣಿಸಿ ಮುಖಾಮುಖಿ ಮಾತಾಡೋಕ್ಕೆ ತಮಗೂ ಸಹ ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ ಸರ್. ನಿಮ್ಮ ಬಾಯಿ ಅಂತ ಆಗಲಿ ಅಂದ್ಕೊಂಡಿದ್ದೀನಿ ನಾನು, ಖಂಡಿತ ಆಗಲಿ. ಅಲ್ಲ, ನೀವು ನಂಬಿದ ದೇವರಿದ್ದಾರಲ್ಲ, ಬೇರೆ ಲೆವೆಲ್ಗೆ ಹೋಗುತ್ತೆ ಸರ್. ಇದೊಂದು ಇದು ಮಧ್ಯದ ಒಂದು ಟೈಮ್ ಸ್ವಲ್ಪ ಅಷ್ಟೇ ಸರ್. ಇದು ನಾನು ಹೇಳಿದ್ನಲ್ಲ, ಇದು ಕ್ರಾಂತಿಕಾರಿ ಆಗೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ ಸರ್, ಸೃಷ್ಟಿ ಆಗುತ್ತೆ ಸರ್, ಸೃಷ್ಟಿಸೋದು. ಇದು ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ಆ ದೇವರು ಮೇಲೆ ಬಿಟ್ಟಿದ್ದು ನಮ್ಮ ಕೈಯಲ್ಲೇನಿದೆ. ಎಲ್ಲ ಕನ್ನಡ ಜನತೆ ಹೌದು, ಮತ್ತೊಮ್ಮೆ ನಾನು ಇನ್ನೂ ಇಂಥ ಒಂದು ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ, ದಯವಿಟ್ಟು ಆಶೀರ್ವದಿಸಿ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನೀವೇನು ₹100 ₹150 ಕೊಡ್ತೀರಾ, ನಿಜವಾಗ್ಲೂ ಇಲ್ಲೂ ಲೋಪ ಆಗಲ್ಲ ಸರ್, ನಿಜವಾಗ್ಲೂ. ಅದರ 10 times ನೀವು ವರ್ಟನ್ನು ತಗೊಂಡೋಗ್ತೀರ. ಕಾರಣ ಏನಂದರೆ ಅದರಲ್ಲಿ ಅಂಥ ಒಂದು ಕಂಟೆಂಟ್ಗಳು, ಒಬ್ಬ ಮನುಷ್ಯನ ಪರಿವರ್ತನೆ. ಹಿಂದೆ ಬಂಗಾರದ ಮನುಷ್ಯ ನೋಡಿ, ಎಷ್ಟೋ ಜನ ವಿದ್ಯಾವಂತರು ಊರಿಗೋಗಿ ವ್ಯವಸಾಯ ಮಾಡಿ ಆ ಒಂದು ಇದು ತೋರಿಸೋದು ಸರ್. ಇವತ್ತು ಸರ್ ಎಲ್ಲ ರಂಗಕ್ಕಿಂತ ದೊಡ್ಡ ರಂಗ ಚಿತ್ರರಂಗ ಸರ್. ಚಿತ್ರರಂಗದಲ್ಲಿ ಕಲಿಯೋದು ಸಾಕಷ್ಟು ಇರ್ತದೆ. ಇದನ್ನು ನೋಡಿ ಕಲಿಯೋರು ಇರ್ತಾರೆ. ಒಬ್ಬ ಆ್ಯಕ್ಟರ್ಸ್ ನೋಡಿ, ರಾಜ್ಕುಮಾರ್ ನೋಡಿ, ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ. ಆ ಥರ ಈ ಸಿನಿಮಾದಲ್ಲಿ ಸರ್ ನಾನು ಅವ್ರಿಗೆ ಇಷ್ಟ ಕೇಳ್ಕೊಳ್ಳೋದು, ಇದರಲ್ಲಿ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿನೂ, ಒಂದು ಪ್ರೈಮರಿ ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ಪ್ರತಿಯೊಬ್ಬರು ನೋಡೋಂಥ ಸಿನಿಮಾ. ಪ್ರತಿಯೊಬ್ಬ ಗೃಹಿಣಿಯೂ ಸಹ ಹಿಂದೆ ಒಟ್ಟು ಕುಟುಂಬದಲ್ಲೇ ಯಾವ ಥರ ಇದ್ದರು, ಹೆಂಗೆ ನಡೆದ್ರು ಅಂಥ ಒಂದು ಸನ್ನಿವೇಶಗಳಿದೆ. ಅದೇ ರೀತಿ ಹಿಂದೆ ಗೌಡರ ಕಾಲದಲ್ಲಿ ಶೋಷಣೆಗೊಳಗಾದವರು, ಅಂಥ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಇವತ್ತೇನು ಈ ಒಂದು ಸಂವಿಧಾನದ ಶಿಲ್ಪಿ ಇವತ್ತು ಈ ಒಂದು ಸಿನಿಮಾದಲ್ಲಿ ನಾನು ಜಾಸ್ತಿ ಯಾಕೆ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಅಂದರೆ ಸರ್, ಇವತ್ತು ಒಬ್ಬ ಈ ಒಂದು ಮಣ್ಣಿನ ಮಗ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಈ ಒಂದು ಸಂವಿಧಾನ ಕಾರಣ. ಬೆರಳೆಣಿಕೆ ಎಷ್ಟಿರುವ ಗಾಣಿಗ ಸಮಾಜದ ಒಬ್ಬ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಚುಕ್ಕಾಣಿ ಇಡಬೇಕಾದ್ರೆ ಈ ಒಂದು ಸಂವಿಧಾನ ಇದ್ದಿದ್ದು ಕೆಲವು ಸರ್. ಇಲ್ಲಾಂದರೆ ಟಾಟಾ, ಬಿರ್ಲಾ, ದುಡ್ಡಿರೋ ಯಾರು ಬೇಕಾದ್ರೂ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಆಗ್ಬೋದಿತ್ತು.
ನಾನು ಅದು ಹೇಳೋದೇ ಮರ್ತುಬಿಟ್ಟೆ ಸರ್. ಈ ಸಿನಿಮಾನ ಆಯ್ಕೆ ಮಾಡ್ಕೊಂಬೇಕಾದಾಗ ಸಂವಿಧಾನ ಬಂತಲ್ಲ ಸರ್, ಸಂವಿಧಾನ ಬಂದಾಗ 1994 ಸನ್ಮಾನ್ಯ H.D. ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಪ್ರಥಮವಾಗಿ. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಸರ್. ಆವಾಗ ಒಂದು ಕೆನೆ ಪದರ ಅಂತ ಸೃಷ್ಟಿ ಮಾಡ್ತಾರೆ ಸರ್. ಫಸ್ಟ್ ಇದ್ದಿದ್ದು ಏನಂದರೆ ರಿಸರ್ವೇಷನ್ನು, ಜನರಲ್ ಕ್ಯಾಟಗರಿ, SC ಈ ಥರ ಇತ್ತು. ಇದರಲ್ಲಿ ಒಳ ಮೀಸಲಾತಿ ಅಂದರೆ ಸುಮಾರು 101 ಪಂಗಡಗಳು, ಅಕ್ಕ ಸಾಲಿಗರು ಇರ್ಬೋದು, ಮುಸಲ್ಮಾನ್ ಬಂಧುವರು ಇರ್ಬೋದು, ಆಮೇಲೆ ಇವರು ಸರ್ ಸುಮಾರು ಮಡಿವಾಳ, ಆ ಥರ ಎಲ್ಲ ಜಾತಿಗಳಿಗೂ BCMA ಅಂತ ಮಾಡಿದ್ರು ಸರ್. ಕುರುಬಾಸ್ ಇರ್ಬೋದು ಪ್ರತಿಯೊಬ್ಬರು. ST ಸಪ್ರೇಟ್ ಮಾಡಿದ್ರು. BCMAನಲ್ಲಿ ಸುಮಾರು ಪಂಗಡಗಳನ್ನು ಸೇರಿಸಿ BCMA ಕ್ಯಾಟಗರಿ ಮಾಡಿದ್ರು. ಜನರಲಲ್ಲಿ ಈ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇರ್ಗಿನ ಕಡಿಮೆ ಇದ್ದಂಥವ್ರು BCMB ಅಂತ ಮಾಡಿದ್ರು ಸರ್. ಇವತ್ತು ನನಗೆ ಅದು ಎಲ್ಲ ಒಂದು ಕಡೆ ಆಶಾಭಾವನೆ ಈ ಸಿನಿಮಾ ಮಾಡೋಕ್ಕೆ ಅದು ಒಂದು ಕಾರಣ ಸರ್. ಅವತ್ತು ತಗೊಂಡಂಥ ನಿರ್ಧಾರ ಸನ್ಮಾನ್ಯ H.D. ದೇವೇಗೌಡಜಿಯವರು, ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಇದ್ದಂಥವ್ರು, ಇವತ್ತಿನ ಮುಖ್ಯಮಂತ್ರಿ. ಸೊ ನಾನು ಹೆಮ್ಮೆಯಿಂದ ಈ ಸಿನಿಮಾ ಮಾಡಿದೆ ಅಂತೇಳಿ ಪ್ರೌಡಾಗಿ ಹೇಳ್ಕೊತೀನಿ ಸರ್. ತಮಗೂ ತೊಂದರೆ, ಇದು ಲೇಟ್ ಆಗುತ್ತೆ ಯಾಕಂದ್ರೆ ಸ್ಟುಡಿಯೋ ಬೇರೆ ಬೇರೆ ಇರ್ತಾರೆ. ನಾವು ಮಾತಾಡ್ತಾ ಇರ್ತೀವಿ. ಅದು ನಿಮ್ಮಂಥರ ಮುಂದೆ, ಮೇಧಾವಿಗಳ ಮುಂದೆ ನನಗೇನೋ ಒಂದು ಇನ್ನು ಕೇಳ್ತಾ ಹೋಗ್ತಾ ಮಾತಾಡೋಣ, ಇನ್ನೊಂದ್ಸಲ ಮಾತಾಡೋಣ. ಖಂಡಿತ ನಾವು ಭೇಟಿ ಆಗಲೇಬೇಕು. ತುಂಬ ಮತ್ತೊಮ್ಮೆ ನಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ನಮಸ್ತೆ ಸರ್.